ಆತ್ಮೀಯ H16 ನ್ಯೂಸ್ ಅರ್ಥಾತ್ ತೇಜಿತರ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವಿಚಾರತೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದಂಥ ಡಾಕ್ಟರ್ ಇಂದ್ರೇಶ್ ಅವರ, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಶ್ರೀರಾಮುಲು ಆಮೇಲೆ ಯಾರು ಇಲ್ಲಿ ಒಂದು ಕಡೆ ಹಲೋ, ಬೆಳೆಸಿ ಇದರ ಕಾರ್ಯಕ್ರಮಕ್ಕೆ ವಿಭಿನ್ನವಾದಂತಹ ಚಾಲನೆಯನ್ನು ನೀಡಲಾಗಿದೆ.
ಮೂಡಿಸಬನ್ನು ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋದನ್ನು ಮಾತೃಭೂಮಿಯ ಛಿದ್ರಗೊಳಿಸುತ್ತಿರುವ ಕ್ಷುದ್ರ ಹರಿಯ ಸಂತು ಹರೆಯ ರುದ್ರನುಲಿ ಗಣ್ಣ ಕೇಸರಿ ಹರಿಸಿ ಕಥರ ಮಿಂಚು ಶಸ್ತ್ರಶಾಸ್ತ್ರಗಳ ಅಸ್ತ್ರ ಚಾಲನೆಗೆ ಸಿದ್ಧರಾಗಿ ಬಂದೆ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣವನ್ನು ಭರತ ಭೂಮಿಯಲ್ಲಿ ಭರದಿ ಭೋರಿಡಲಿ ದಿವ್ಯ ಪಾಂಚಜನ್ಯ ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಕಲಿಸಿದವರ ಭಾರತಕ್ಕೆ ಪುಷ್ಪನಮನವನ್ನು ಸಲ್ಲಿಸಿ ದೀಪವನ್ನು ಬೆಳಗಿಸಿದಂಥ ಎಲ್ಲ ಗಣ್ಯರಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸತಕ್ಕಂಥ ಗಣ್ಯಮಾನರಿಗೆ ಧನ್ಯವಾದಗಳು. ನಮ್ಮ ದಿವ್ಯ ಸಾನ್ನಿಧ್ಯವನ್ನು ಹೊಂದುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಕಳೆಯನ್ನು ತಂದುಕೊಟ್ಟಿರ್ತಕ್ಕಂಥ ಶ್ರೀ 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 ಈ ಸಮೀಕ್ಷಾ ವರದಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರು. ಈ ಹಿಂದೆ ಕೂಡ 2004ರಲ್ಲಿ ಸತತವಾಗಿ 30 ವರ್ಷಗಳ ಕಾಲ ಹೋರಾಟ ಮಾಡ್ಕೊತ ಬಂದರು. ಹಿಂದೆ ಕೂಡ ಸದಾಶಿವ ಆಯೋಗದಲ್ಲಿ ಈಗಿರ್ತಕ್ಕಂಥ ಒಂದು ಜಾತಿ ಸಮೀಕ್ಷೆಯ ದತ್ತಾಂಶಗಳು ಅವಾಗಲೂ ಕೂಡ ಇದೇ ಇದ್ದವು. ಯಾವಾಗ ಅದು ಒಂದು ಅವೈಜ್ಞಾನಿಕ ಸದಾಶಿವ ಆಯೋಗ ವರದಿ ಇದೆ ಅಂತ ತಿಳ್ಕೊಂಡು 101 ಜಾತಿಗಳು ಸಾಕಷ್ಟು ಹೋರಾಟ ಮಾಡಿ ಎಲ್ಲ ಜನಸಾಮಾನ್ಯರಿಗೂ ಕೂಡ ತೊಂದರೆ ಕೊಟ್ಟು ದಿನನಿತ್ಯ ಕಾರ್ಯಕಲಾಪಗಳಿಗೆ ಕೂಡ ತೊಂದರೆ ಕೊಡುವಂತೆ ಮಾಡಿ ಸರ್ಕಾರ ಯಾವುದೇ ಗಮನ ತೆಗೆದುಕೊಳ್ಳಲಾರದೇ ಮತ್ತು ಆಯೋಗಗಳಿಗೆ ಬೇಕಾದಂಥ ದುಡ್ಡು ಕೂಡ ವ್ಯರ್ಥವ್ಯಯ ಮಾಡಿ ಉಪಯೋಗ ಬರಲಾರ್ದಕ್ಕಂಥ ಒಂದು ವರದಿಯನ್ನು ಸಿದ್ಧಪಡಿಸಿ ಸದಾಶಿವ ಅವರವರು ಸಲ್ಲಿಸಿದ್ದು ಅವೈಜ್ಞಾನಿಕ ಅಂತೇಳಿ ಸರ್ಕಾರ ಕೂಡ ಒಪ್ಪಿ ಹಿಂದೆ BJP ಸರ್ಕಾರ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರು ಕೂಡ ಮಾಧುಸ್ವಾಮಿಯವರ ಸಂಪುಟ ದರ್ಜೆಯ ಒಂದು ಉಪಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲೂ ಕೂಡ ತಮ್ಮದೇ ಆದಂಥ ವರದಿಯನ್ನು ಅವರು ಕೂಡ ಸಲ್ಲಿಸಿದರು. ಆ ಸಂಪುಟ ಉಪಸಮಿತಿಯ ವರದಿಯಲ್ಲಿ 101 ಜಾತಿಗಳನ್ನು ವರ್ಗೀಕರಣ ಮಾಡಿ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ಒಂದು